ಎಲ್ಲರಿಗೂ ನಮಸ್ಕಾರ. ಇವತ್ತು ಮಡಿಕೇರಿಯಲ್ಲಿ ಇಲ್ಲಿವರೆಗೂ ಆಗದೆ ಇರುವಂತ ಒಂದು ಅದ್ಭುತ ಒಂದು ಮೆರವಣಿಗೆ ಅಂತ ಹೇಳ್ಬೋದು, ಒಂದು ಜನಸಾಗರ ಅಂತ ಹೇಳ್ಬೋದು ನಡೀತಾ ಇದೆ. ನಮ್ಮ ಕೊಡವ ಜನಾಂಗ ಹಾಗೆ ಕೊಡವ ಭಾಷೆ ಮಾತಾಡುವಂತ ಜನಾಂಗದವರೆಲ್ಲರೂ ಸೇರಿ ಇವತ್ತು ಇಲ್ಲಿ ಒಂದು 25ರಿಂದ 30,000 ಜನ ಸೇರಿದ್ದಾರೆ. ಇಟ್ಸ್ ಬ್ಯೂಟಿಫುಲ್. ಈ ತರದ ಒಂದು ಐತಿಹಾಸಿಕ ದಿನ ಇವತ್ತು ಕೊಡಗಿನಲ್ಲಿ ಮಡಿಕೇರಿಯಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ. ನಾವು ಈ ಒಂದು ಜನಾಂಗದ ಮಕ್ಕಳಾಗಿ, ಕೊಡಗಿನ ಮಕ್ಕಳಾಗಿ ಇಲ್ಲಿ ಸೇರಿರೋದು ನಮಗೆ ತುಂಬಾ ಖುಷಿ ಇದೆ, ತುಂಬಾ ಹೆಮ್ಮೆ ಇದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಬಂದು ಸೇರಿರೋದಕ್ಕೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಬೇಡಿಕೆ ನಮ್ಮ ಉಡುಪು, ನಮ್ಮ ಸಂಪ್ರದಾಯ, ನಮ್ಮ ಕಮ್ಯುನಿಟಿ, ನಾವು ನಮ್ಮ ಕೊಡಗಿನ ಮೇಲೆ, ಕೊಡಗಿನಲ್ಲಿ ಹುಟ್ಟಿ ಕೊಡಗಿನ ಮೇಲೆ ಇಟ್ಕೊಂಡಿರೋ ಪ್ರೀತಿನ ನಾವು ತೋರಿಸ್ತಾ ಇದೀವಿ. ಕೊಡಗಿನಲ್ಲಿ ಒಂದು ಹೊಸ ಇತಿಹಾಸ ಅಂತಾನೆ ಹೇಳಬಹುದು. ಇಲ್ಲಿವರೆಗೂ ಕೊಡಗಿನಲ್ಲಿ ಇಂಥ ಮಟ್ಟದಲ್ಲಿ ಕೊಡವರು ಸೇರಿರುವಂಥದ್ದು ಮೊದಲನೇ ಬಾರಿಗೆ. ಕುಟ್ಟದಿಂದ ಮಡಿಕೇರಿಗೆ ಈ ಕಾಲ್ ಜಾತ್ರೆ ಬಂದು ಇವತ್ತು ತಲುಪಿದೆ. ನೀವು ನೋಡಿದಂಗೆ 20ರಿಂದ 25,000 ಜನ ಇವಾಗಲೇ ಸೇರಿದ್ದಾರೆ. ಇಲ್ಲಿಂದ ನಾವೀಗ ಈ ಕಾರ್ಯಕ್ರಮವನ್ನ ಈ ಜನರಲ್ ತಿಮ್ಮಯ್ಯ ಸರ್ಕಲ್ ಅಲ್ಲಿ ಅವರಿಗೆ ಒಂದು ಹಾರವನ್ನು ಹಾಕಿ ಇವಾಗ ನಾವು ಮ್ಯಾನ್ಸ್ ಕಾಂಪೌಂಡ್ ಕಡೆಗೆ ಒಂದು ಪಾದಯಾತ್ರೆಯನ್ನು ಹೋಗ್ತಾ ಇರುವಂತದ್ದು. ಸಾವಿರಾರು ಮಟ್ಟಿಗೆ ಜನರು ಸೇರಿದಂಥದ್ದು ತುಂಬಾ ಖುಷಿಯಾಗಿದೆ. ಕೊಡಗಿನ ಮಟ್ಟಿಗೆ ಕೊಡವರಿಗೆ ಇವತ್ತು ತುಂಬಾ ಖುಷಿಯ ಒಂದು ದಿವಸ. ನೀವು ನೋಡಿದಂಗೆ ಸಿನಿಮಾ ಕ್ಷೇತ್ರದವರು ಇರ್ಬೋದು, ಸ್ಪೋರ್ಟ್ಸ್ ಅವರು ಇರಬಹುದು, ನಮ್ಮ ಪತ್ರಕರ್ತರು ಇರಬಹುದು, ಪೊಲಿಟಿಕ್ಸ್ ಅವರು ಇರ್ಬೋದು, ಎಲ್ಲರೂ ತಮ್ಮ ಕೆಲಸವನ್ನು ಬಿಟ್ಟು, ಎಲ್ಲ ಕಾರ್ಯಕ್ರಮಗಳನ್ನು ಬಿಟ್ಟು ಇವತ್ತು ಬಂದು ಒಂದು ಕೊಡವರ ಸಾಗರ ಇಲ್ಲಿ ಸೇರಿ ಬಿಡುವಂಥದ್ದು. ಸೊ ತುಂಬಾ ಖುಷಿ ಇದೆ.